ಜೀವಾವಧಿ ಶಿಕ್ಷೆಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮೇಲ್ಮನವಿ ಸಲ್ಲಿಕೆ. ಶಿಕ್ಷೆ ಅಮಾನತಿನಲ್ಲಿ ಇಟ್ಟು ಜಾಮೀನು ನೀಡುವಂತೆ ಪ್ರಜ್ವಲ್ ರೇವಣ್ಣ ಅರ್ಜಿ ಸಲ್ಲಿಸಿರೋದು. ಹೈಕೋರ್ಟ್ನಲ್ಲಿ ಪ್ರಜ್ವಲ್ ಪರವಾಗಿ ವಕೀಲ ಸಿದ್ಧಾರ್ಥ ಲೂತ್ರಾ ವಾದ. ರಾಜಕೀಯ ದುರುದ್ದೇಶದಿಂದ ಅತ್ಯಾಚಾರದ ಕೇಸನ್ನ ದಾಖಲಿಸಲಾಗಿದೆ. ಒಂದೇ ಬಾರಿಗೆ 4 ಪ್ರತ್ಯೇಕ ಕ್ರಿಮಿನಲ್ ಕೇಸ್ಗಳು ಹೇಗೆ ದಾಖಲಾದವು? ಸಂತ್ರಸ್ತೆಯನ್ನ ಸರ್ಕಾರ ಬಳಸಿ ಕೇಸ್ ಹಾಕಿದೆ ಅಂತ ಪ್ರಜ್ವಲ್ ಪರ ವಾದ ಮಂಡನೆ ಮಾಡಲಾಯಿತು. 2019, 2021ರಲ್ಲಿ ಅತ್ಯಾಚಾರಕ್ಕೆ ಒಳಗಾದ್ರು. 2023ರಲ್ಲಿ ಸಂತ್ರಸ್ತೆ ಬಂದಿದ್ಯಾಕೆ? ಇದು ರಾಜಕೀಯ ದುರುದ್ದೇಶದ ಕೇಸ್ ಇದು ಅಂತ ಪ್ರಜ್ವಲ್ ವಕೀಲರು ವಾದ ಮುಂದಿಟ್ಟರು. ಪ್ರಜ್ವಲ್ ರೇವಣ್ಣ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಬುಧವಾರಕ್ಕೆ ಮುಂದೂಡಿದೆ. ಶಿಕ್ಷೆ ಅಮಾನತಿನಲ್ಲಿಟ್ಟು ಬೇಲ್ ನೀಡೋದಕ್ಕೆ ಸಲ್ಲಿಸಿರುವಂತ ಅರ್ಜಿ. ಸಿದ್ಧಾರ್ಥ ಲೂತ್ರಾ ಪ್ರಜ್ವಲ್ ರೇವಣ್ಣ ಪರವಾಗಿ ವಾದವನ್ನ ಮಂಡಿಸಿದರು. ಜೀವಾವಧಿ ಶಿಕ್ಷೆಯನ್ನ ಪ್ರಶ್ನಿಸಿ ಹಾಕಿರುವಂತ ಅರ್ಜಿ. ಈ ಅತ್ಯಾಚಾರದ ಕೇಸು ರಾಜಕೀಯ ದುರುದ್ದೇಶದಿಂದ ದಾಖಲಾಗಿರೋದು. ಬುಧವಾರಕ್ಕೆ ಹೈಕೋರ್ಟ್ ವಿಚಾರಣೆ ಮುಂದೂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದ್ದಾರೆ ಸಂಪರ್ಕದಲ್ಲಿ. ರಮೇಶ್, ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಏನಾಯ್ತು ಇವತ್ತು ಕೋರ್ಟ್ ಅಲ್ಲಿ? ಶ್ವೇತಾ, ಅಂದ್ರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನೋ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂದ್ರೆ ಸೆಷನ್ಸ್ ಕೋರ್ಟ್ ಕೊಟ್ಟಿರುವಂತಹ ಜೀವಿತಾವಧಿಯ ಶಿಕ್ಷೆ ಅಂದ್ರೆ ಪ್ರಶ್ನೆ ಮಾಡಿ ಆ ಒಂದು ಶಿಕ್ಷೆಯನ್ನ ರದ್ದು ಮಾಡಬೇಕು, ಜಾಮೀನನ್ನ ಕೊಡಬೇಕು ಅಂತೇಳಿ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ವಿಭಾಗೀಯ ಪೀಠದಲ್ಲಿ ಇವತ್ತು ವಿಚಾರಣೆ ನಡೀತು. ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಅವರ ಪರ ವಕೀಲರಾದಂತಹ ಸಿದ್ಧಾರ್ಥ ಲೂತ್ರಾ ಅವರು ಉಲ್ಲೇಖ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. 2024ರ ಏಪ್ರಿಲ್ ತಿಂಗಳಲ್ಲಿ ಅವರು ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಆಗ ಯಾವುದೇ ಪ್ರಕರಣಗಳು ದಾಖಲಾಗಿರ್ಲಿಲ್ಲ ಅನ್ನುವಂಥದ್ದು, ಮತ್ತೆ ಆಪಲ್ ಮೊಬೈಲ್ ನ ವಶಕ್ಕೆ ಪಡೆದಿಲ್ಲ ಅನ್ನುವಂಥದ್ದಾಗ್ಲಿ, ಮತ್ತೆ ಅದರಲ್ಲಿ ಸೆಕ್ಷನ್ 91 ಅಡಿ ಯಾವುದೇ ನೋಟಿಸ್ ಅನ್ನ ಕೊಟ್ಟಿಲ್ಲ ಅನ್ನುವಂಥದ್ದು, IMEI ನಂಬರ್ ಸಂಬಂಧಪಟ್ಟಂತೆ ಆಧರಿಸಿ ಆ ಕಂಪನಿಯಿಂದ ಮಾಹಿತಿಯನ್ನ ಪಡೆಯುವಂತ ಕೆಲಸಗಳನ್ನ ಮಾಡಿಲ್ಲ ಅನ್ನುವಂಥದ್ದು, ಮತ್ತೆ ಸಂತ್ರಸ್ತೆ ದೂರು ದಾಖಲಿಸದೆ 3 ವರ್ಷ ಯಾಕೆ ಸೈಲೆಂಟ್ ಆಗಿದ್ರು, ಏಕಾಏಕಿ ಬಂದು ದೂರನ್ನ ಕೊಟ್ಟಿರುವಂತದ್ದೇನಿದೆ, ಒಮ್ಮೆಗೆ 4 ಪ್ರಕರಣಗಳು ದಾಖಲಾಗಿರುವಂತದ್ದೇನಿದೆ, ಅದೆಲ್ಲ ಒಂದ್ ಕಡೆ ರಾಜಕೀಯ ದುರುದ್ದೇಶ ಪೂರಿತವಾದಂತ ಪ್ರಕರಣ ಇದಾಗಿದೆ ಅನ್ನುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಫಾರ್ಮ್ ಹೌಸ್ಗೆ ಬಂದ್ರು ಅಲ್ಲಿ ಒಂದು ಈ ಕೃತ್ಯ ನಡೆದಿದೆ ಅನ್ನುವಂಥದ್ದು ಏನ್ ಹೇಳ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬಟ್ಟೆಗಳು ಸಿಕ್ಕಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಜಾಗಕ್ಕೆ ಮತ್ತೆ ಅವರು ಬೇರೆ ಕಾರ್ಯಕ್ರಮಗಳಿಗೆ ಬಂದಿದ್ರು ಅನ್ನುವಂಥದ್ದು, ಮತ್ತೆ ಪೊಲೀಸರು ಬಟ್ಟೆಯನ್ನ ವಶಕ್ಕೆ ಪಡೆದಿರುವಂತದ್ದೇನಿದೆ ಅದೇ ತುಂಬಾ ಅನುಮಾನಾಸ್ಪದವಾಗಿದೆ ಅನ್ನುವಂಥದ್ದು. ಮತ್ತೆ DNA ಪರೀಕ್ಷೆ ಮಾಡಿದಂತ ವ್ಯಕ್ತಿ ಈಗ ಇಲ್ಲ, ಅಂದ್ರೆ ಆ ಅಧಿಕಾರಿ ಈಗ ಮೃತಪಟ್ಟಿದ್ದಾರೆ. ಹೀಗಾಗಿ FSL ಸಾಕ್ಷಿಯನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಈ ರೀತಿಯ ಒಂದಷ್ಟು ಟೆಕ್ನಿಕಲ್ ಅಂಶಗಳನ್ನ ಇಟ್ಟುಕೊಂಡು ಅವರ ಪರ ವಕೀಲರು ಈ ಒಂದು ಸೆಷನ್ ಕೋರ್ಟ್ ನೀಡಿರುವಂತಹ ಜೀವಿತಾವಧಿಯನ್ನ ರದ್ದು ಮಾಡಬೇಕು ಅಥವಾ ಅದನ್ನ ಸಸ್ಪೆನ್ಷನ್ ಅಲ್ಲಿ ಇಡಬೇಕು ಮತ್ತು ಜಾಮೀನನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿದ್ರು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಪೀಠ ಕೇಳಿದಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಷ್ಟು ಪ್ರಕರಣಗಳು ದಾಖಲಾಗಿದೆ, ಅವು ಯಾವ ಹಂತದಲ್ಲಿದೆ ಅನ್ನುವಂಥದ್ದು, ಮತ್ತೆ ಇದನ್ನ ಒಂದಷ್ಟು ಮಾಹಿತಿಗಳು ಕೇಳಿದೆ. ಇದರ ಜೊತೆಗೆ ಸಿದ್ಧಾರ್ಥ ಲೂತ್ರಾ ವಕೀಲರು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಇದ್ದಾರೆ, ಅವರು ಕೂಡ ಒಂದಷ್ಟು ಅಂಶಗಳನ್ನ ಉಲ್ಲೇಖವನ್ನು ಮಾಡುವಂತ ಪ್ರಯತ್ನಗಳನ್ನ ಮಾಡಿ ಈ ಒಂದು ಸೆಷನ್ ಕೋರ್ಟ್ ನ ಆದೇಶವನ್ನ ಅಥವಾ ತೀರ್ಪನ್ನ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡಿರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ವಾದ ಪ್ರತಿವಾದ ಮಾಡಬೇಕಾಗಿರುವಂತದ್ದು ಪೂರ್ಣ ಆಗಿಲ್ಲ. ಹಾಗಾಗಿ ಹೆಚ್ಚಿನ ವಿಚಾರಣೆಗಾಗಿ ವಿಚಾರಣೆಯನ್ನ ಬುಧವಾರಕ್ಕೆ ಮುಂದೂಡಿದೆ ಹೈಕೋರ್ಟ್. ಶ್ವೇತಾ, ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.